ಹಲೋ ಫ್ರೆಂಡ್ಸ್, ನಮಸ್ಕಾರ. ಸೊ ವಿಡಿಯೋಗಳು ಮಾಡ್ಕೊಂಡು ಬರ್ತಾನೆ ಇದ್ದೀವಿ, ಮತ್ತೆ ತುಂಬ ಜನ ಸೆಲೆಕ್ಟ್ ಕೂಡ ಆಗಿದ್ದಾರೆ. ನಾನು ನಿಮಗೆ ಲೆಫ್ಟಲ್ಲಿ ಹಾಕಿರ್ತೀನಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ, ಎಫರ್ಟ್ಸ್ ಹಾಕ್ಬಿಟ್ಟು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತಲೂ ಹೇಳ್ಬಿಟ್ಟು. ಮತ್ತೆ 99% ನೀವು ಯಾರು ಅಪ್ಲೈ ಮಾಡ್ತಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಾವಿಬ್ಬರು ಎಫರ್ಟ್ಸ್ ಹಾಕೋದು ಆಗ್ತಿದ್ದೀವಿ, ನಿಮ್ಮ ಕಡೆಯಿಂದ ಎಫರ್ಟ್ಸ್ ಆಗ್ತಿಲ್ಲ. ಸೊ ಕೆಲಸ ನಿಮಗೆ ತುಂಬ ಜನಕ್ಕೆ ಸಿಗ್ತಿಲ್ಲ ಅನ್ನೋದು ಗೊತ್ತು. ನಿಮಗೆ ಹೆಂಗೆ ಸೆಲೆಕ್ಟ್ ಆಗೋದು ಚಿಕ್ಕ ಚಿಕ್ಕ ಮೆಥಡ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ರೆಸ್ಯೂಮ್ ಕ್ರಿಯೇಟ್ ಮಾಡಬೇಕು, ರೆಸ್ಯೂಮಲ್ಲಿ ಏನೇನು ಡೇಟಾಸ್ ಅಪ್ಲೋಡ್ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀನಿ. ಮತ್ತು ಪ್ರೊಫೈಲ್ ಕ್ರಿಯೇಷನ್ನು ಲಿಂಕ್ಡ್ಇನ್ನಲ್ಲಿ ಮತ್ತು ನೌಕರಿಯಲ್ಲಿ ಎಷ್ಟು ಜನ ಕ್ರಿಯೇಟ್ ಮಾಡಿದ್ರೆ ಕಮೆಂಟ್ ಮಾಡಿ. ಒಬ್ಬರು ಕ್ರಿಯೇಟ್ ಮಾಡಿಲ್ಲ, ಸೊ ನಿಮಗೆ ಚಾನ್ಸಸ್ ಸಿಗೋದು ತುಂಬಾ ಕಮ್ಮಿ ಆಗಿದೆ, ಜಾಬ್ ಚಾನ್ಸಸ್. ಸೊ ಈಗಲೇ ಹೋಗ್ಬಿಟ್ಟು ಪ್ರೀವಿಯಸ್ ವಿಡಿಯೋದಲ್ಲಿ ಅದನ್ನು ನಾನು ಇಲ್ಲಿ ಲೆಫ್ಟಲ್ಲಿ ತೋರಿಸ್ತಾ ಇದ್ದೀನಿ, ಯಾವ ವಿಡಿಯೋ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋನೇ ಕಂಪ್ಲೀಟ್ ಅಪ್ಡೇಟ್ ಮಾಡಿದ್ದೀನಿ ನಾನು. ಲಿಂಕ್ಡ್ಇನ್ ಹೆಂಗೆ ಕ್ರಿಯೇಟ್ ಮಾಡೋದು, ನೌಕರಿ ಹೆಂಗೆ ಕ್ರಿಯೇಟ್ ಮಾಡೋದು, CV ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನಮ್ಮಿಬ್ಬರಿಗೆ ಯಾರು ಹೇಳೇ ಕೊಟ್ಟಿರಲಿಲ್ಲ. ನಾನು ಇನ್ಫೋಸಿಸಿಗೆ ಸೆಲೆಕ್ಟ್ ಆಗಿದ್ದೆ. ಸೊ ನಾವು ಈ ಥರ ಬ್ರದರ್ಸ್ ಆಗಿ ನಿಮಗೆ ಹೇಳ್ತಾ ಇದ್ದೀವಿ ಅಂದರೆ ಹೋಗಿ ಒಂದು 5 ಮಿನಿಟ್ಸಲ್ಲಿ ನೌಕರಿ ಮತ್ತು ಲಿಂಕ್ಡ್ಇನ್ನಲ್ಲಿ ಕ್ರಿಯೇಟ್ ಮಾಡಿ ಜಾಬಿಗೆ ಸೆಲೆಕ್ಟ್ ಆಗಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತು ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗ್ಬಿಡೋಣ. ಇವತ್ತು ನಾವು ಏನು ತಂದಿದ್ದೀವಿ ನಿಮಗೆ ಅಂದರೆ ವಿನ್ಕ್ವೆಸ್ಟ್ ಅಂತ ಒಂದು ಟೀಚಿಂಗ್ ಜಾಬ್ ಇದೆ. ನಿಮಗೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳ್ಬೋದು. ಕನ್ನಡದವ್ರಿಗೆ ಹೇಳಿ ಮಾಡಿಸಿರುವಂತಹ ಜಾಬ್ ಇದು. ನಿಮಗೆ ಕನ್ನಡ ತುಂಬ ಚೆನ್ನಾಗಿ ಬರುತ್ತಾ, ನಿಮಗೆ ಜಾಬ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇನ್ನೊಂದು ಮೈನ್ ಥಿಂಗ್ ಏನು ಅಂದರೆ ಲಿಂಕ್ಡ್ಇನ್ನಲ್ಲಿ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಪ್ರೊಫೈಲ್ ಪಟ್ ಅಂತ ಅದು ತಗೊಂಡ್ಬಿಡುತ್ತೆ. ಅದಾದ್ಮೇಲೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನು ಅಂದ್ರೆ ಕ್ವಾಲಿಫಿಕೇಶನ್ಸ್ ಏನ್ ಬೇಕು ಅಂದ್ರೆ ನೀವು ಏನಾದ್ರೂ ಸ್ಟ್ರಾಂಗ್ ಟೀಚಿಂಗ್ ಸ್ಕಿಲ್ಸ್ ಇರಬೇಕು. ನಿಮಗೆ ನಾರ್ಮಲ್ ಕನ್ನಡದಲ್ಲಿ ಮಾತಾಡೋ ಥರ ಇಲ್ಲ, ಜನರ ಹತ್ರ ನೀವು ಮಾತಾಡ್ತಾ ಇದ್ರೆ ಸಿಂಪಲ್ ಆಗಿ ನಿಮ್ಮ ಭಾಷೆಯಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಥರ ಬಂದ್ರೆ ಸಾಕು ನಿಮಗೆ. ನೆಕ್ಸ್ಟ್ ನೀವು ಯಾವುದೇ ಡಿಗ್ರಿ ಆಗಿರಲಿ, ಸೆಕೆಂಡ್ PU 10th ಏನಾದರೂ ಪಾಸ್ ಮಾಡಿರಿ. ಸೊ ಪ್ಲೀಸ್ ಅಪ್ಲೈ ಮಾಡಿ. ನಿಮಗೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕನ್ನಡ ಎಜುಕೇಶನ್, ಲಿಂಗ್ವಿಸ್ಟಿಕ್ ಎಲ್ಲ ಅಂತ ಹಾಕಿದ್ದಾರೆ. ಸೊ ಯಾವುದಾದ್ರೂ ಡಿಗ್ರಿ ಮಾಡಿರಿ, 10th 12th ಮಾಡಿರಿ, ಪ್ಲೀಸ್ ಅಪ್ಲೈ ಮಾಡಿ. ಇದಕ್ಕೆ ಫಸ್ಟ್ ಒಂದು ಹಿಂಟ್ ಕೊಡ್ತೀನಿ ನಿಮಗೆಲ್ಲ. ಏನಂದ್ರೆ ಇವಾಗ ಟೀಚಿಂಗ್ ಜಾಬ್ ಆಗಿರೋದ್ರಿಂದ ರೆಸ್ಯೂಮ್ ಅಲ್ಲಿ ಹೋಗ್ಬಿಟ್ಟು ಏನಂತ ಎಡಿಟ್ ಮಾಡ್ಬೇಕು ಗೊತ್ತಾ ನೀವು? ಐ ಆಮ್ ಗುಡ್ ಇನ್ ಕಮ್ಯುನಿಕೇಶನ್, ಕನ್ನಡ ಅಂಡ್ ಇಂಗ್ಲಿಷ್ ಬರೆಯೋಕ್ಕೂ ಬರುತ್ತೆ, ಓದೋಕ್ಕೂ ಬರುತ್ತೆ. ಮತ್ತೆ ನಾನು ಒಂದು 6th ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಮನೆಯಲ್ಲೇ ಟ್ಯೂಷನ್ ಮಾಡಿದ್ದೀನಿ ಅಂತ ಇಂಗ್ಲೀಷಲ್ಲಿ ನೀವು ಒಂದು ಸೆಂಟೆನ್ಸ್ ಹಾಕಿದ್ರೆ ನಿಮಗೆ ಕೆಲಸ ಸಿಕ್ಕೇ ಬಿಡುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್ ಫ್ರೆಂಡ್ಸ್. ಈ ಥರ ಅಪ್ಡೇಟ್ ಮಾಡಿ ಹಾಕಿ, ನೆಕ್ಸ್ಟ್ ಮೂಮೆಂಟ್ ನಿಮಗೆ ಕಾಲ್ ಆಗುತ್ತೆ ಈ ವರ್ಕ್ ಫ್ರಮ್ ಹೋಮ್ ಜಾಬ್. ಸೊ ಈ ಥರ ತಲೆ ಓಡಿಸಿ ಮಾಡಿ ಡೆಫಿನೆಟ್ಲಿ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಅಂತ ಕೇಳಿದ್ದಾರೆ. ಸೊ ನೀವೇನು ಮಾಡಿ ಅಂದರೆ ಎಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಫಾರ್ 6 months. ನಮ್ಮ ಮನೆ ಕೆಳಗಡೆ ಮಕ್ಳು ಇರ್ತಾರೆ, ಅವ್ರಿಗೆಲ್ಲ ನಾನು ಟೀಚ್ ಮಾಡಿದ್ದೀನಿ 6 months ಸ್ಟ್ರೈಟ್ ಅಂತಲೇ ಹೇಳಿ. ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆ್ಯಡ್ ಮಾಡ್ದಂಗೂ ಇರುತ್ತೆ, ನೀವು ನಿಜ ಹೇಳ್ದಂಗೂ ಇರುತ್ತೆ. ಸೊ ಪ್ಲೀಸ್ ಈ ಥರ ಸ್ಮಾಲ್ ಹ್ಯಾಕ್ಸ್ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಇದನ್ನು ನಿಮಗೆ ಒಂದು ದೊಡ್ಡ ಜಾಬೇ ಸಿಕ್ಬಿಡುತ್ತೆ ಒಂದು ಲೈನ್ ಹಾಕೋದ್ರಲ್ಲಿ ಅಂದರೆ ನೀವು ಯಾಕೆ ಹಾಕಲ್ಲ ಹೇಳಿ? ಹಾಕ್ಲೇಬೇಕು ನೀವು ರೆಸ್ಯೂಮಲ್ಲಿ ಈ ಲೈನ್ಸ್ನ. ನಿಮ್ಮ ಹೋಲ್ ಲೈಫ್, ನಿಮ್ಮ ಫ್ಯಾಮಿಲಿನೇ ಚೇಂಜ್ ಆಗಿಬಿಡುತ್ತೆ ಲೈಫ್ ಸ್ಟೈಲ್. ಸೊ ಈಗಲೇ ಹೋಗಿ ಒಂದು ½ an hour ಸ್ಪೆಂಡ್ ಮಾಡಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಜಾಬ್ CV ಅಪ್ಡೇಟ್ ಮಾಡಿ ಹಾಕಿ, ನೆಕ್ಸ್ಟ್ ಮೂಮೆಂಟ್ ನಿಮಗೆ ಕೆಲಸ ಆಗುತ್ತೆ. ಪ್ಲೀಸ್ ಹೋಗ್ಬಿಟ್ಟು ಈಗಲೇ ಹಾಕಿ. ಇದು ಏನು ಅಂದರೆ ತುಂಬ ಸಿಂಪಲ್ ರೋಲ್ ಇರುತ್ತೆ. ನಮ್ಮ ಕನ್ನಡ ಲ್ಯಾಂಗ್ವೇಜ್ನ ನೀವು ಬೇರೆಯವ್ರಿಗೆ ಹೇಳ್ಕೊಡೋದು. ತುಂಬ ಜನ ಆ್ಯಕ್ಟಿವ್ ಲರ್ನರ್ಸ್ ಇರ್ತಾರೆ, ಯಾಕಂದರೆ ಅವ್ರಿಗೂ ಇಷ್ಟ ಇರುತ್ತೆ ನಾವು ಕನ್ನಡ ಕಲಿಬೇಕು ಅಂತ. ಸೊ ಅಂಥವ್ರಿಗೆ ನೀವು ಕನ್ನಡನ ಕಲಿಸೋದು ಅಷ್ಟೇ ನಿಮ್ಮ ಜಾಬ್. ಒಂದು ನಾರ್ಮಲ್ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹೆಂಗೆ ಮಾತಾಡ್ತೀರೋ ಆ ಥರ ಮಾತಾಡಬೇಕಷ್ಟೆ. ಸೊ ಇವರೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಫುಲ್ ಟೈಮ್ ರಿಮೋಟ್ ಪೊಸಿಷನ್ ರೆಸ್ಪಾನ್ಸಿಬಲ್ ಫಾರ್ ಡೆಲಿವರಿಂಗ್ ಹೈ ಕ್ವಾಲಿಟಿ ಕನ್ನಡ ಅಂತ. ಸೊ ಇಷ್ಟೇ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗಲೇಬೇಡಿ. ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಅದು ಇದು ಇವರೇ ನಿಮ್ಗೆ ಹೇಳ್ಕೊಡ್ತಾರೆ, ಹೆಂಗೆ ಟೀಚ್ ಮಾಡೋದು ಅದೆಲ್ಲ ಟ್ರೈನಿಂಗ್ ಇರುತ್ತೆ. ಸೊ ತಲೆ ಕೆಡಿಸ್ಕೊಂಡಂಗೆ ಹೋಗಿ ಪ್ಲೀಸ್ ಫಸ್ಟ್ ಕಮೆಂಟ್ ಮಾಡಿ. ನಾವು ನಿಮಗೆ ಇವತ್ತು ನೈಟ್ ಒಳಗೆ ನಿಮಗೆ ಲಿಂಕ್ನ ಕಳಿಸ್ತೀವಿ. ನಾನು ನಿಮಗೆ ಈ ಲಿಂಕ್ ಪೇಸ್ಟ್ ಮಾಡಿದ ನೆಕ್ಸ್ಟ್ ಮೂಮೆಂಟೇ ಇದು ನಿಮಗೆ ಲಿಂಕ್ಡ್ಇನ್ ಪ್ರೊಫೈಲಿಗೆ ಕರ್ಕೊಂಡು ಹೋಗುತ್ತೆ. ಲಿಂಕ್ಡ್ಇನ್ನಲ್ಲಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಹೆಂಗೆ ಕ್ರಿಯೇಟ್ ಮಾಡೋದು ಪ್ರೊಫೈಲ್ ಅಂತ. ಹೋಗಿ ಲಿಂಕ್ಡ್ಇನ್ನಲ್ಲಿ ಕ್ರಿಯೇಟ್ ಮಾಡಿ, ಈ ಲಿಂಕ್ ಮೇಲೆ ನೀವು ಒತ್ತಿದ್ರೆ 1 ಸೆಕೆಂಡಲ್ಲಿ ಅಪ್ಲೈ ಅಂತ ಕೊಟ್ಟರೆ ಅಪ್ಲೈ ಆಗಿಬಿಡುತ್ತೆ. ಸೊ ಈಗಲೇ ಹೋಗ್ಬಿಟ್ಟು ಪ್ರೀವಿಯಸ್ ವಿಡಿಯೋ ನೋಡಿ, ಲಿಂಕ್ಡ್ಇನ್ನಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅಪ್ಡೇಟ್ ಮಾಡಿ. ಮತ್ತು ನಮ್ಮಿಬ್ಬರನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿದಾಗ ನಮ್ಮಿಬ್ಬರಿಗೆ ಒಂದು ಮೋಟಿವೇಶನ್ ಬರುತ್ತೆ. ಅಪ್ಕಮಿಂಗ್ ಸ್ಕಾಲರ್ಶಿಪ್ ಇನ್ನೇನು ಬಿಡ್ತಾರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀವಿ ನಾವು. ಸೊ ಇದೇ ಥರ ನಮ್ಮನ್ನು ಮೋಟಿವೇಟ್ ಮಾಡ್ತಾ ಇರಿ. ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಮ್ಮಿಬ್ಬರಿಗೆ ತುಂಬಾ ಮೋಟಿವೇಶನ್ ಥರ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ನಮಗೆ ಲೈಕ್, ಕಮೆಂಟ್, ಶೇರ್ ಎಲ್ಲ ಮಾಡಿ. ಸೊ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನೂ ತುಂಬ ವೀಡಿಯೋಸ್ ಮಾಡಬೇಕಂತ. ಮತ್ತು ಇನ್ನೊಂದು ಮೈನ್ ಥಿಂಗ್ ಏನು ಅಂದರೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಪಾರ್ಟ್ ಟೈಮ್, ಫುಲ್ ಟೈಮ್, ಎಕ್ಸಾಕ್ಟ್ಲಿ ಅದನ್ನೇ ಮೆನ್ಷನ್ ಮಾಡಿ. ನಾವು ಜಾಸ್ತಿ ಕಮೆಂಟ್ಸ್ ಯಾವ್ದು ಬಂದಿರುತ್ತೋ ಅದ್ರ ಮೇಲೆ ನೆಕ್ಸ್ಟ್ ವೀಡಿಯೋಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.